ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಸರ್. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಹೈಕಮಾಂಡ್ಗೆ ಏನು ದೂರು ಕೊಡ್ತಾರೆ ಸರ್? ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಸ್ಸಿಗೆ ಡ್ಯಾಮೇಜ್ ಆಗ್ತಿದೆ ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ ಸರ್. ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಸರ್. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಹೈಕಮಾಂಡ್ಗೆ ಏನು ದೂರು ಕೊಡ್ತಾರೆ ಸರ್? ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಸ್ಸಿಗೆ ಡ್ಯಾಮೇಜ್ ಆಗ್ತಿದೆ ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ ಸರ್. ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಸರ್. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಹೈಕಮಾಂಡ್ಗೆ ಏನು ದೂರು ಕೊಡ್ತಾರೆ ಸರ್? ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಸ್ಸಿಗೆ ಡ್ಯಾಮೇಜ್ ಆಗ್ತಿದೆ ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ ಸರ್. ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಸರ್. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಹೈಕಮಾಂಡ್ಗೆ ಏನು ದೂರು ಕೊಡ್ತಾರೆ ಸರ್? ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಸ್ಸಿಗೆ ಡ್ಯಾಮೇಜ್ ಆಗ್ತಿದೆ ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.